ನಾವಿರೋದು ಪರಪ್ಪಸ್ವಾಮಿ ಮಠ ಶ್ರೀರಾಮ್ಪುರದಲ್ಲಿ. ಶ್ರೀರಾಮ್ಪುರ ಬಂದು ಹೊಸದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ ಬರುತ್ತೆ. ಪರಪ್ಪಸ್ವಾಮಿ ಮಠ, ಈ ಮಠದ ಒಂದು ಶಕ್ತಿ ಏನು ಅಂತ ತಿಳ್ಕೊಳ್ಳೋಣ. ಪರಪ್ಪಸ್ವಾಮಿಯವರು ಮೂಲತಃ ನೇಕಾರಿಕೆ ಕುಟುಂಬದಿಂದ ಬಂದವರು ಮತ್ತು ನೇಕಾರಿಕೆ ವೃತ್ತಿಯನ್ನು ಮಾಡ್ತಾಯಿದ್ದವರು. ಇವರು ಕೆಂಕೆರೆಯಲ್ಲಿ ನೇಕಾರಿಕೆ ವೃತ್ತಿನ ಮಾಡ್ತಾಯಿದ್ರು ಅಂತ ಹೇಳ್ತಾರೆ. ಇವ್ರನ್ನ ಏನಕ್ಕೆ ಪವಾಡ ಪುರುಷರು ಅಂತ ಕರೀತಾರೆ ಅಂದರೆ, ಇವರು ಮುಖ ನೋಡಿ ಭವಿಷ್ಯ ಹೇಳ್ತಾಯಿದ್ರು. ಬೇರೆಯವರು ನಿಮಗೆ ಭವಿಷ್ಯ ಹೇಳಬೇಕು ಅಂದರೆ ಕೈ ನೋಡೋ ಅಥವಾ ಜಾತಕ ನೋಡೋ, ಡೇಟ್ ಆಫ್ ಬರ್ತೋ, ಸಂಖ್ಯಾಶಾಸ್ತ್ರನೋ ಯಾವುದೋ ಮುಖಾಂತರ ನಿಮ್ಗೆ ಭವಿಷ್ಯ ಹೇಳ್ತಾರೆ. ಬಟ್ ಇವರು ನಿಮ್ಮ ಮುಖವನ್ನು ನೋಡಿ ಭವಿಷ್ಯ ಹೇಳ್ತಾ ಇದ್ರಂತೆ. ಸೊ ನೀವು ಏನಾದರೂ ಅವ್ರ ಹತ್ರ ಹೋದರೆ ಆಯಿತು, ಅಂದರೆ ನೀವು ಭವಿಷ್ಯ ಕೇಳಬೇಕು ಅಂತಲೇ ಹೋಗೋದಲ್ಲ, ನೀವು ಅವ್ರ ಮುಂದೆ ಹೋದಾಗ ಅಥವಾ ಅವರೇ ಎಲ್ಲಾದರೂ ಹೋದಾಗ ಯಾರಾದರೂ ಜನಗಳು ಅಡ್ಡ ಸಿಕ್ತಾಗ ನೀವು ಈ ಥರ ಆಗ್ತೀರಾ, ನಿಮ್ಗೆ ಹಿಂಗಾಗುತ್ತೆ ಅಂತ ಮೊದಲೇ ಹೇಳ್ತಾಯಿದ್ರಂತೆ. ಸೊ ಅದನ್ನು ನಮ್ಮದವರು ನಂಬ್ತಾಯಿದ್ರು, ನಮ್ಮದೇ ಇರೋರು ನೆಗ್ಲೆಕ್ಟ್ ಮಾಡ್ತಾಯಿದ್ರು ಕೂಡ. ಬಟ್ ಆ ಥರ ಆದಾಗ ಇವ್ರನ್ನ ನೆನಪಿಸ್ಕೊತಾ ಇದ್ರಂತೆ. ಸೊ ಅದಕ್ಕೋಸ್ಕರ ಇವರ ಭಕ್ತವೃಂದನೂ ಕೂಡ ಜಾಸ್ತಿ ಇದೆ. ನಾವು ಅಲ್ಲೇ ಕೆಲವ್ರನ್ನ ವಿಚಾರಿಸಿದಾಗ ಅವರು ಏನಕ್ಕೆ ಪವಾಡ ಪುರುಷರು ಅಂತ ಕರೀತಾರೆ ಅನ್ನೋಕ್ಕೆ ಒಂದು ಸ್ಟ್ರಾಂಗ್ ಪಾಯಿಂಟ್ ಹೇಳಿದ್ರು. ಅದೇನಪ್ಪ ಅಂದರೆ, ಸಿದ್ಧಾರೂಢರು ಲಿಂಗೈಕ್ಯರಾದಾಗ ಅವ್ರು ಹೇಳಿದ್ರಂತಿಲ್ಲಿ, ಸಿದ್ಧಾರೂಢರು ಲಿಂಗೈಕ್ಯರಾಗಿದ್ದಾರೆ, ಬಂದು ಕರ್ಪೂರ ಹಚ್ಚರು ದೇವ್ರ ಮನೆ ಮುಂದೆ ಅಂತ. ಅಂದರೆ ಅಷ್ಟು ನಿಖರವಾಗಿ ಹೇಳ್ತಾಯಿದ್ರು ಮುಂದೆ ಭವಿಷ್ಯದಲ್ಲಿ ಏನಾಗುತ್ತೆ ಅನ್ನೋದನ್ನ. ಸೊ ಅದಕ್ಕೋಸ್ಕರ ಇವ್ರನ್ನ ಪವಾಡ ಪುರುಷರು ಅಂತ ಕರೀತಾರೆ. ಬಟ್ ಅದು ಸತ್ಯ ಕೂಡ ಹೌದು. ಆ ಟೈಮಲ್ಲಿ ಹೇಳಿದಂಥದ್ದನ್ನ ಆಲ್ರೆಡಿ ಇವರು ಅಷ್ಟೊತ್ತಿಗೆ ಆಲ್ರೆಡಿ ಪರಪ್ಪಸ್ವಾಮಿಯವರು ಈ ಥರ ಭವಿಷ್ಯ ಹೇಳೋದು ಆಲ್ರೆಡಿ ರೂಢಿಯಾಗಿತ್ತು ಮತ್ತು ಅವ್ರಿಗೆ ಭಕ್ತವೃಂದನೂ ಇತ್ತು. ಬಟ್ ಈ ಥರ ಈ ಪಾಯಿಂಟಲ್ಲಿ ಹೇಳಿದಾಗ ಎಲ್ಲರೂ ನಂಬಲೇಬೇಕಾಗಿತ್ತು. ಆಮೇಲೆ ಅದು ಕೂಡ ಲಿಂಗೈಕ್ಯರಾಗಿದ್ದು ಅದು ನಿಜವೇ ಆಯಿತು. ಆಮೇಲೆ ಇಲ್ಲಿ ಪರಪ್ಪಸ್ವಾಮಿ ಮಠ ಈಗ ಯಾವ ಥರ ಬೆಳೆದಿದೆ ಅಂದರೆ, ಪರಪ್ಪಸ್ವಾಮಿಯವ್ರ ಭಕ್ತವೃಂದನೂ ಜಾಸ್ತಿ ಆಗಿದೆ. ಈಗ ನೀವು ಹಳೆಪಾಳ್ಯ ತಿಪ್ಟೂರು ತಾಲೂಕಿನಲ್ಲಿ ನೋಡ್ಬೋದು, ಮತ್ತು ಅದೇ ಕೋಟ್ನಾಯಕನಹಳ್ಳಿ ತಿಪ್ಟೂರು ತಾಲೂಕಿನಲ್ಲಿ ಪರಪ್ಪಸ್ವಾಮಿಯವ್ರಿಗಂತಲೇ ಒಂದು ಮಠಗಳ್ನ ಕಟ್ಕೊಂಡಿದ್ದಾರೆ ಅಲ್ಲೇ. ಸೊ ಈ ಥರ ಭಕ್ತವೃಂದ ಬೆಳೀತಾನೆ ಹೋಗ್ತಾಯಿದೆ. ಮತ್ತು ನೀವು ಇಲ್ಲಿ ಬಂದು ಏನಾದರೂ ಅಂದ್ಕೊಳ್ಳಿ, ನಮ್ಗೆ ಈ ಥರ ಹಿಂಗಾಗಬೇಕು ತಾತ ಅಂತ ಬಂದು ತಾತವ್ರ ಹತ್ರ ಬೇಡ್ಕೊಂಡ್ರೆ, ಪರಪ್ಪಸ್ವಾಮಿಯವರು ಆಂಜನೇಯ ಸ್ವಾಮಿಯವರ ಪರಮ ಭಕ್ತ ಕೂಡ ಆಗಿದ್ದರು. ಇವರು ಆಂಜನೇಯ ಸ್ವಾಮಿಯಲ್ಲಿ ಆವಾಗ ಪೂಜೆ ಮಾಡ್ತಾಯಿದ್ರು ಮತ್ತು ಪೂಜೆ ಪ್ರಸಾದವನ್ನು ಆಂಜನೇಯ ಸ್ವಾಮಿಗೆ, ಕಲ್ಲಿನ ಪ್ರತಿಮೆಗೆ ತಿನ್ನಿಸ್ತಾಯಿದ್ರು ಅನ್ನೋದು ಪ್ರತೀತಿ. ಇದು ಸ್ವತಃ ನನ್ನ ತಂದೆಯವರು ಕೂಡ ಈ ಬಗ್ಗೆ ಹೇಳಿದ್ದಕ್ಕೆ ನಾನು ಈ ವಿಡಿಯೋಲಿ ಇದನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ತಾತ ಅವ್ರಿಗೆ ಭಕ್ತವೃಂದ ಬಂದು ಸುಮಾರು ಕಡೆ ಇದೆ. ನೀವು ಬೆಂಗಳೂರು ಕಡೆ ಹೋಗ್ಬೋದು, ತಿಪ್ಟೂರು ಹೋಗ್ಬೋದು, ಈ ಕಡೆ ಹೊಸದುರ್ಗ ಹೋಗ್ಬೋದು, ಈ ಕಡೆ ಹುಳಿಯಾರು, ಸುಮಾರು ಕಡೆಯಿಂದ ಭಕ್ತವೃಂದ ಇದೆ. ಮತ್ತು ಇಲ್ಲಿ ವರ್ಷ ಜಾತ್ರೆ ಕೂಡ ಆಗುತ್ತೆ. ನಾವು ಮುಂಚೆ ಅಲ್ಲೆಲ್ಲ ದೇವ್ರು ಮಾಡ್ತಾಯಿದ್ವು ಗೊತ್ತಾ, ಅದೆಲ್ಲ ಚೌಟ್ರಿ. ಅದು ಅಲ್ಲಿ ಕಾಣಿಸ್ತಾ ಇರೋದು, ಈ ಕಡೆ ಇರೋದೆಲ್ಲ ಚೌಟ್ರಿ. ಎಲ್ಲ ಒಂಥರ ಪಾಳು ಬಿದ್ದುಬಿಟ್ಟೈತೆ. ಮುಂಚೆ ಎಲ್ಲ ಫಂಕ್ಷನ್ಗಳು ನಡೀತಾಯಿತ್ತು, ಈಗೇನೂ ನಡೆಯಲ್ಲ. ಇದು ಪರಪ್ಪಸ್ವಾಮಿಯವರ ಶಿಷ್ಯ ವೆಂಕಟಪ್ಪ ಸ್ವಾಮಿಗಳು ಅಂತ. ಇಲ್ಲಿ ಬಂದರೆ ಇಲ್ಲಿ ವೆಂಕಟಪ್ಪ ಸ್ವಾಮಿಗಳ ಹತ್ರ ಹೋಗೋದು. ವೆಂಕಟಪ್ಪ ಸ್ವಾಮಿಯವರ ಶಿಷ್ಯ ಬಂದು ನಮ್ಮ ತಾತ, ಅಪ್ಪಯ್ಯ ಶೆಟ್ರು ತಾತ. ಇವ್ರ ಶಿಷ್ಯಂದರು.
ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದೇ ಥರ ಹೊಸ ಹೊಸ ಪ್ಲೇಸು ಮತ್ತು ಹೊಸ ಇನ್ಫಾರ್ಮೇಷನ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಧನ್ಯವಾದಗಳು.